ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ, ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿನ ನೀವು ಟ್ರೈ ಮಾಡಿ. ಓಕೆ, ತುಂಬ ಈಸಿ ಉಂಟು, ತುಂಬ ರುಚಿಯಾಗೋದು ಉಂಟು. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡೆ, ಅದರಲ್ಲಿ ನಾನು ಮೊಳಕೆ ಬಂದ ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಮೀಡಿಯಮ್ ಸೈಜ್ ಟೊಮ್ಯಾಟೊ ರಫ್ಲಿ ಚಾಪ್ಟರ್, ಅದನ್ನು ಹಾಕ್ಕೊಳ್ಳೋಣ. ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿಕೊಂಡಿದ್ದೀನಿ ಈ ರೀತಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ, ರುಚಿಗೆ ತಕ್ಕ ಏನಲ್ಲ, ಮತ್ತು ಪುನಃ ಹಾಕ್ಲಿಕ್ಕೆ ಕೊಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. 2 ಚಿಟಿಕೆಯಷ್ಟು ಅರಿಶಿಣ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ಯಾಸಲ್ಲಿಟ್ಟು ಒಂದು ಕುದಿ ಬಂದ ನಂತರ ಇದರ ಕವರ್ ಲಿಡ್ಡನ್ನು ಮುಚ್ಚಿ ನಾವು 2 ವಿಷಲ್ನ ಬರಿಸೋಣ. ಅಷ್ಟರಲ್ಲಿ ನಾವೊಂದು ಮಿಕ್ಸಿ ಜಾರಿಗೆ 2 ಮುಷ್ಟಿ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. 2 ಟೀ ಸ್ಪೂನು ಸಾಂಬಾರು ಪೌಡರ, ರಸಂ ಪೌಡರ್ ಅಲ್ಲ, ಸಾಂಬಾರು ಪೌಡರ್ 2 ಚಮಚ. 5 ರಿಂದ 6 ಎಸಳು ಬೆಳ್ಳುಳ್ಳಿ. ಒಂದು 1/4 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ರುಬ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆನ ನುಣ್ಣಗೆ ರುಬ್ಕೊಳ್ಳೋಣ. ಓಕೆ, ಮಸಾಲ ರೆಡಿಯಾಗಿದೆ. ಕುಕ್ಕರಿಗೆ ಇದಕ್ಕೆ ಕುದಿ ಬಂದಿದೆ. ಸೊ ಇದನ್ನು ಕುಕ್ಕರ್ ಮುಚ್ಚಿ 2 ವಿಷಲ್ ಬರೆಸೋಣ. ಈಗ ಗ್ಯಾಸಲ್ಲಿ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿ ಆಗ್ತಾ ಬರುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಒಂದು 1/4 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಹಾಕೋಣ. ಇಲ್ಲಿ ನಾನು ದೊಡ್ಡ ಸೈಜ್ ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ. ಈ ಆಲೂಗೆಡ್ಡೆನ ಬೇಯಲಿಕ್ಕೆ ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಬೇಯಲಿ. ನೋಡ್ಬೋದು, ಹುರುಳಿಕಾಳೆಲ್ಲ ಒಳ್ಳೆ ಇದಾಗಿದೆ ಅಂತೇಳಿ ಸರಿ ಗೊತ್ತಾಗ್ತದೆ. 2 ವಿಷಲಲ್ಲಿ ಇದು ಬೆಂದಿದೆ. ಬನ್ನಿ ಆಲೂಗೆಡ್ಡೆ ಆಯಿತಾ ನೋಡೋಣ. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ಆಲೂಗೆಡ್ಡೆ 50% ಬೇಯ್ತಾ ಬಂತು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಇನ್ನೊಮ್ಮೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀವಿ. ಈಗ ಆಲೂಗೆಡ್ಡೆ ಒಂದು 80% ಬೆಂದಿದೆ ಹೇಳುವಾಗ ಈಗ ಬೆಂದ ಹುರುಳಿಕಾಳನ್ನು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಸ್ಕೊಳ್ಳೋಣ ಒಳ್ಳೆ ಮಾಡಿ. ಇದು ತೆಳುವಾದಷ್ಟು ರುಚಿ, ತುಂಬ ದಪ್ಪ ಆದರೆ ಅಷ್ಟು ಇದು ರುಚಿ ಬರೋದಿಲ್ಲ. ಹುರುಳಿಕಾಳು ನೆನಪಿರಲಿ. ಈಗ ರುಬ್ಬಿದ ಏನೋ ನೀರುಂಟು ನೋಡಿ, ಮಸಾಲೆ ನೀರು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಆಗಿ ಒಂದು ಕುದಿ ಬರಲಿ. ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸಾರು ನೋಡ್ಬೋದು ಅದಕ್ಕೆ ಉಂಟು. ಇದು ವೈಟ್ ರೈಸ್ ಮತ್ತು ಮುದ್ದೆಗಂತೂ ಹೇಳಿ ಮಾಡಿಸಿರೋಂಥ ಸಾರು. ಒಳ್ಳೆ ಒಂದು ಕುದಿ ಬರಲಿ. ಒಳ್ಳೆ ಕುದಿ ಬಂದಿದೆ. ಉಪ್ಪು ಖಾರ ನೋಡ್ತಾನೆ, ಎಲ್ಲ ಸರಿದೆ. ಉಪ್ಪು ಖಾರ ಎಲ್ಲ ಸರಿದೆ. ಲಾಸ್ಟಿಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಆಪ್ಷನಲ್. ಓಕೆ, ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಕೂಡ ನಡೀತದೆ. ಸೊ ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ರಾಗಿ ಮುದ್ದೆ ಮತ್ತು ವೈಟ್ ರೈಸನ್ನು ಮಾಡೋದನ್ನು ಮರಿಬೇಡಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊಳ್ತೇನೆ. ಓಕೆನಾ? ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ.